ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಎಲ್ಲಿದೆ ಡೆವಿಲ್ಗೆ ನೆಮ್ಮದಿ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋದು ಮಾತಿಗಷ್ಟೇ ಸೀಮಿತವಾಯಿತಾ ಅಂತ ಕೂಡ ಕೇಳ್ತಾ ಇರೋದು ನೀವೆಲ್ಲರೂ ಕೂಡ ನೋಡಿರ್ಬೋದು. ದರ್ಶನ್ ಅವರ ಸಾಂಗ್ಸ್ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿತ್ತು. ಡೆವಿಲ್ ಸಾಂಗ್ಸ್ ಅಂತಕ್ಕಂಥ ಒಂದು ಡೆವಿಲ್ ಸಾಂಗ್ಸ್ ಒಂದೇ ಒಂದು ಬಿಡುಗಡೆ ಮಾಡಿದ್ರು ಅಷ್ಟೇ. ಬಟ್ ಆ ಸಾಂಗ್ಸಲ್ಲಿ ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಕೂಡ ಆ ಸಾಂಗ್ಸನ್ನು ಬಿಡುಗಡೆ ಮಾಡಿದರು. ಅದು ಕೂಡ ಸಾಂಗ್ಸನ್ನು ತುಂಬ ಕೋಟಿಗಟ್ಟಲೆ, ಅದರಲ್ಲೂ ಸಾಂಗ್ಸ್ ಕೇಳೋದ್ರಲ್ಲಿ ದರ್ಶನ್ ಅಭಿಮಾನಿಗಳಂತೂ ತುಂಬ ಚಾತುಕರಾಗಿ ಕೇಳಿದರು. ನೋಡಿ, ಈಗ ದಚ್ಚು ಈಗ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಅವರಿಗೆ ಸ್ಟಾರ್ ಅನ್ನೋ ಸ್ಟೇಟಸ್ ಕೂಡ ಈಗ ಸಿಗ್ತಾ ಇಲ್ಲ. ನೋಡಿ, ಐಷಾರಾಮಿ ಒಂದು ಜೀವನ ಸೌಲಭ್ಯ ಅಂತೂ ಕೂಡ ಈಗ ಇಲ್ಲ. ಯಾಕೆಂದರೆ ಜೈಲು ಸಿಬ್ಬಂದಿ ಹೇಗಿರ್ತಾರೆ, ಸಿಬ್ಬಂದಿ ಅನ್ನೋದಕ್ಕಿಂತ ಜೈಲಿನ ಒಳಗೆ ಖೈದಿಗಳು ಹೇಗಿರ್ತಾರೆ ಆ ಸೌಲಭ್ಯ ಅವ್ರಿಗೂ ಕೂಡ ಅಷ್ಟೇ ಇರುತ್ತೆ. ಹೆಚ್ಚಿಗೆ ಅಂತೂ ಇರಲ್ಲ. ಅದು ಜಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೂಡ ಒಂದು ಸೌಲಭ್ಯವನ್ನು ಕೊಟ್ಟರು. ಜಡ್ಜ್ ಮೇಲೆ ಏನೋ ಒಂದು ಮಾತಾಡಿದ ಮೇಲೆ ಅಂತ ಕೂಡ ಕೇಳಿಬಂತು. ಬಟ್ ಮಾತಾಡಿದ ಮೇಲೆ ಸಹ ಒಂದು ಜೊತೆಗಾರ ಕೂಡ ಈಗ ಯಾರೂ ಇಲ್ಲ. ಅಲ್ಲಿ ಆಡಿದ್ದನ್ನು ಒಂದು ಕೇಳಿಸ್ಕೊಳ್ಳಲು ಕೂಡ ಒಂದು ಕಿವಿಗಳು ಕೂಡ ಈಗ ಇಲ್ಲ. ಎಲ್ಲಿದೆ ಡೆವಿಲ್ಗೆ ನೆಮ್ಮದಿ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಯಾಕೆಂತಂದರೆ ನೋಡಿ, ನೆಮ್ಮದಿ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಸಿಗ್ತಕ್ಕಂಥದ್ದು. ಕೆಲವ್ರಿಗೆ ತಾವು ಬದುಕಿದ್ದಾಗಲಂತೂ ನೆಮ್ಮದಿ ಸಿಗಲ್ಲ, ಸತ್ತ ಮೇಲೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಅಂತಲ್ಲ. ಸಾಯೋ ಮುಂಚೆಗೂ ಕೂಡ ನೆಮ್ಮದಿ ಇರಲ್ಲ. ಎಷ್ಟೋ ಜನ ನೀವು ನೋಡಿರ್ತೀರ, ನಮ್ಮ ಬಡತನದಲ್ಲಿ ಎಷ್ಟು ಜನರ ಬಡತನದಲ್ಲೇ ಸಾಯ್ತಾರೆ, ಕೆಲವರು ಶ್ರೀಮಂತರಾಗೂ ಸಾಯ್ತಾರೆ. ಬಟ್ ಆದರೂ ಕೂಡ ಎಷ್ಟೋ ಜನರು ಕೆಲವು ರೋಗ ರುಜಿನಗಳಿಗೆ ಒಂದು ತುತ್ತಾಗಿ ಕೊನೆಗೆ ನರಳಿ ಕೂಡ ಸಾಯೋರನ್ನು ನೋಡ್ಬೋದು. ನೆಮ್ಮದಿ ಅಂತೂ ಇರೋದೇ ಇಲ್ಲ ಅವ್ರಿಗೆ. ಬದುಕಿದ್ದಾಗ ಅವ್ರ ಈ ಯಾವ ವಯಸ್ಸಿನಲ್ಲೂ ಕೂಡ ನೆಮ್ಮದಿ ಯಾಕಿರಲ್ಲ ಅಂತಂದರೆ, ಅವ್ರು ನೋಡಿ, ಅವ್ರು ಮಾಡಿರ್ತಕ್ಕಂಥ ಅದು ಪಾಪ ಪುಣ್ಯಗಳಂತ ಕೆಲವರು ಭಾವಿಸಿರ್ಬೋದು ಅದು. ಬಟ್ ಇನ್ನು ಕೆಲವರು ಏನು ಭಾವಿಸ್ತಾರೆ ಅಂತಂದರೆ, ಅದು ಪಾಪ ಪುಣ್ಯಗಳು ಮಾತ್ರ ಅಂತಲ್ಲ, ಏನೋ ಅವರು ಹಿಂದೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ತಪ್ಪು ದಾರಿಗಳಿರ್ಬೋದು. ನೋಡಿ, ಆ ತಪ್ಪು ದಾರಿಗಳೇ ಅವರ ಒಂದು ಶಿಕ್ಷೆಗೆ ಗುರಿಯಾಗುತ್ತಷ್ಟೇ. ಈಗ ನೋಡಿ, ದಾಸನ ನೆಮ್ಮದಿಯೇ ಹಾಳಾಗಿ ಹೋಗ್ತಾ ಇದೆ. 3ನೇ ಬಾರಿ ಕಮ್ಮಿ ಹಿಂದೆ ಹೋಗಿರೋ ಈಗ ದರ್ಶನ್ಗೆ ಇನ್ಯಾವಾಗ ಆಚೆ ಬರೋದು ಅಂತ ಕೂಡ ಈಗ ಗೋಡೆಗಳನ್ನು ನೋಡಿಕೊಂಡೇ ಕೂತಿದ್ದಾರೆ ಅಂತ ಕೂಡ ಒಂದು ವಿಷಯ ಬರ್ತಾ ಇದೆ. ನೋಡಿ, ಈಗಿರುವಾಗಲೇ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡು ಕೂಡ ರಿಲೀಸ್ ಡೇಟ್ ಹೊರಬಿದ್ದಿತ್ತು ಆ ಟೈಮಲ್ಲೇ. ಸದ್ಯಕ್ಕೆ ಈಗ ಒಂದು 3 ತಿಂಗಳು ಹಿಂದೆ ಸಾಂಗ್ಸ್ ಕೂಡ ರಿಲೀಸ್ ಆಗಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು ಸಾಂಗ್ ಕೂಡ. ನೋಡಿ, ಅಭಿಮಾನಿಗಳ ಪ್ರೀತಿಯಾದ ಡಿ ಬಾಸ್ ಈಗ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ನಾವೇನು ಕರಿತೀವಿ, ದರ್ಶನ್ ಈಗ ಜೈಲುವಾಸಿಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಬೇಲ್ ಸಿಕ್ಕ ಮೇಲೆ ಎಲ್ಲ ಕಷ್ಟಗಳು ಕೂಡ ಕಳೀತು. ಇನ್ಯಾರು ನನ್ನ ಟಚ್ ಮಾಡೋಕ್ಕಾಗಲ್ಲ ಅಂತ ಕೂಡ ಬಿಂದಾಸ್ ಆಗಿದ್ರು ದರ್ಶನ್ ಸರ್ ಹಿಂದೆ. ಬಟ್ ಆದರೂ ಕೂಡ ಮತ್ತೆ ಈಗ ದರ್ಶನ್ ಸರ್ ಈಗ ಜೈಲು ಸೇರಬೇಕಾಗಿ ಬಂತು. ಮತ್ತು ಏನಾಯಿತು, ಮತ್ತೆ ಅವ್ರಿಗೆ ಜೈಲು ಸಿಕ್ಕಿದ ಮೇಲೆ, ಅಲ್ಲಿ ಜೈಲು ಸೇರಿದ ಮೇಲೆ ಜಡ್ಜ್ ಕೂಡ ಏನು ಅವ್ರು ನೋಡಿ, ಯಾವುದೇ ಲಾಯರ್ ಕೂಡ ಏನು ಮಾಡೋಕ್ಕಾಗಲಿಲ್ಲ. ಮತ್ತು ಎಲ್ಲಿಂದ ಒಂದು ಬೇಲ್ ಕೂಡ ಸಿಗದೇ ಇರೋದಕ್ಕೆ ಕೆಲವು ರಾಜಕಾರಣಿಗಳ ಕೈವಾಡ ಇದೆ ಅಂತ ಕೂಡ ಒಂದು ವಿಷಯ ಹೊರಬಂದಿತ್ತು. ಅದು ಕೂಡ ಲಾಸ್ಟ್ ಟೈಮಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆ, ಯಾವ ರೀತಿ ಯಾರ್ಯಾರು ರಾಜಕಾರಣಿಗಳ ಕೈವಾಡ ಇತ್ತು. ನೋಡಿ, ಬೇಲ್ ಸಿಕ್ಕ ಮೇಲೆ ಒಂದಷ್ಟು ದಿನ ಬೆನ್ನು ನೋವು ಅಂತ ಬೆನ್ನು ಹಿಡ್ಕೊಂಡೇ ಓಡಾಡ್ತಿದ್ರು ದರ್ಶನ್ ಸರ್ ಅಂತ ಕೂಡ ಜೈಲಲ್ಲಿ ಕೇಳ್ಪಟ್ಟಿದ್ದೆ. ಯಾಕೆಂತಂದರೆ ನೀವು ದರ್ಶನ್ ಸರ್ ಅಭಿಮಾನಿಗಳು ಯಾರ್ಯಾರಿದ್ದೀರೋ ಎಲ್ಲರೂ ಕೂಡ ಈ ಒಂದು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಈ ವಿಡಿಯೋ ಬೇಜಾರಾಗ್ಬೋದು. ಯಾಕೆಂದರೆ ಆ ನಂತರ ಡೆವಿಲ್ ಅಡ್ಡಕ್ಕೆ ಎಂಟ್ರಿ ಕೊಟ್ಟವಂಥವ್ರು ದರ್ಶನ್ ಸರ್. ಡೆವಿಲ್ ಒಂದು ಶೂಟಿಂಗ್ ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗಬೇಕಾಗಿತ್ತು ಅಂತ ಕೂಡ ಜಡ್ಜ್ ಒಂದು ಪರ್ಮಿಷನ್ ತೊಗೊಂಡು ಕೂಡ ಹೊರಟಿದ್ರು ಅವರು ಬೆಂಗಳೂರಿಂದ. ಬಟ್ ಬೆಂಗಳೂರು ಟು ಜೈಪುರದಲ್ಲಿ ಶೂಟಿಂಗ್ ಆಗಿತ್ತು. ಅವರು ಶೂಟಿಂಗ್ ಮುಗಿಸಿದ ಮೇಲೆ ಥೈಲ್ಯಾಂಡ್ಗೂ ಕೂಡ ಹೋಗಿ ಬಂದರು. ಥೈಲ್ಯಾಂಡ್ ಡೆವಿಲ್ ಶೂಟಿಂಗ್ ಜೊತೆಗೆ ಗೆಳೆಯರೊಂದು ಮೋಜಿ ಮಸ್ತಿ ಏನಿದೆ ಅದು ಸಹ ಕೂಡ ಮಾಡಿದ್ರಂತೆಲ್ಲ. ಆ ಟೈಮೇ ಅವ್ರಿಗೆ ಈಗ ಎಡವಟ್ಟಾಯಿತು ನೋಡಿ. ಯಾಕೆಂದರೆ ನೋಡಿ, ದರ್ಶನ್ ಅವರು ಒಂದು ಮಾಡಿರ್ತಕ್ಕಂಥ ಎಡವಟ್ಟೆ ಈಗ ಜೀವನ ಪೂರ್ತಿ ಜೈಲಲ್ಲೇ ಕುಳಿಬೇಕಾಗಿರುವಂಥ ಪರಿಸ್ಥಿತಿ ಬರ್ತಾ ಇದೆ. ಈಗ ನೋಡಿ, ದರ್ಶನ್ ಸರ್ ಮಾಡಿರ್ತಕ್ಕಂಥ ವಿಷಯ ಏನಂತಂದರೆ, ಏನೋ ಒಂದು ಪರ್ಮಿಷನ್ ಇಷ್ಟು ದಿನ ಬೇಕು ನಮಗೆ ಶೂಟಿಂಗ್ ತೆಗೆಯೋದಕ್ಕೆ, ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬಿಡಬೇಕು. ಯಾಕೆಂದರೆ ನೋಡಿ, ನಿರ್ಮಾಪಕರು ಕೂಡ ತುಂಬ ಇಷ್ಟು ದಿನದೊಳಗೆ ಇಷ್ಟು ಡೇಟ್ ಒಳಗೆ ಸಿನಿಮಾ ಡೇಟ್ ತೊಗೊಂಡಿರ್ತಾರೆ. ಅಷ್ಟು ದಿನದಲ್ಲೇ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದಿರ್ತಕ್ಕಂಥ ರೂಲ್ಸನ್ನು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ. ಆ ಅಗ್ರಿಮೆಂಟ್ ಪ್ರಕಾರ ನಡ್ಕೋಬೇಕಂತಂದರೆ ದರ್ಶನ್ ಸರ್ ಕೂಡ ಅದು ಅವರು ಜೈಲಲ್ಲೇ ಇರಲಿ ಮನೆಯಲ್ಲೇ ಇರಲಿ ಮಾಡಿಕೊಡ್ಲೇಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಇನ್ನೊಂದು ಕೇಸ್ ಹಾಕಬೇಕಾಗುತ್ತೆ. ಯಾಕೆಂದರೆ ನಿರ್ಮಾಪಕರು ಅಂತ ನಾವೇನು ಕರಿತೀವಿ, ಅವರು ಕೂಡ ಇನ್ನೊಂದು ಕೇಸ್ ಹಾಕ್ತಾ ಇರ್ತಾರೆ. ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತಂದರೆ, ಆ ವಿಡಿಯೋ ಅಂತೂ ಫೋಟೋಗಳು ತುಂಬ ಸೋಷಿಯಲ್ ಮೀಡಿಯಾದಲ್ಲಂತೂ ವೈರಲ್ ಆಗಿತ್ತು. ಯಾಕೆಂದರೆ ದರ್ಶನ್ ಸರ್ ಅಂತೂ ಥೈಲ್ಯಾಂಡ್ಗೆ ಹೋಗಿದ್ದು ಒಂದು ಫೋಟೋಗಳಾಗಲಿ, ಕೆಲವೊಂದು ಗೆಳೆಯರ ಜೊತೆ ಇದ್ದಂಥ ಒಂದು ಅಲ್ಲಿ ಕಳೆಯುತ್ತಿದ್ದ ಒಂದು ಮನೋರಂಜನೆ ಏನೇ ಆಗಲಿ, ಅದೆಲ್ಲ ತಾವೇ ಮಾಡಿದ ಒಂದು ಎಡವಟ್ಟಿಗೆ ತುಂಬ ಬಲಿಯಾದರು ದರ್ಶನ್ ಸರ್. ಈಗ ನೋಡಿ, ದರ್ಶನ್ ಸರ್ ಈಗ 3ನೇ ಬಾರಿಗೆ ಜೈಲು ಸೇರುವಂತಾಯಿತು ಪರ್ಮನೆಂಟ್ ಈಗ. ಬಟ್ ಆದರೂ ಕೂಡ ಈ ಶಿಕ್ಷೆ ಎಲ್ಲಿ ಹೋಗುತ್ತೆ, ಇನ್ನೂ ಕೂಡ ಕೋರ್ಟ್ ಜಡ್ಜ್ ಅಂತೂ ಮುಂದೂಡ್ತಾ ಇದ್ದಾರೆ ಶಿಕ್ಷೆಯನ್ನು.
ಶಿಕ್ಷೆ ಅಂತೂ ಇನ್ನೂ ಯಾವ ಶಿಕ್ಷೆ ಕೊಡ್ತಾರೆ ಏನು, ಮತ್ತು ಇನ್ನು ಎಷ್ಟು ವರ್ಷ ಶಿಕ್ಷೆ ಕೊಡ್ತಾರೆ, ಇಲ್ಲ ಏನಾದ್ರು ಬೇಲ್ ಸಿಗುತ್ತಾ ಅನ್ನೋದಕ್ಕಂತೂ ಇತ್ತೀಚೆಗಂತೂ ಎಲ್ಲೂ ಕೇಳಿ ಬರ್ತಾ ಇಲ್ಲ. ಒಂದು ಕೆಳ ಹಂತದ ಕೋರ್ಟಲ್ಲಂತೂ ಸಿಕ್ಕಿದ್ದ ಬೇಲ್ ಕ್ಯಾನ್ಸಲ್ ಮಾಡಿದ ಸುಪ್ರೀಂ ಕೋರ್ಟ್ ಈಗ ಸರಿಯಾಗಿ ಈಗ ದಾಸನಿಗೆ ಶಾಕ್ ಕೊಡ್ತು ಅಂತ ಕೂಡ ಹೇಳ್ಬೋದು. ನೋಡಿ, ಎಲ್ಲಿದೆ ಈಗ ದಾಸನಿಗೆ ನೆಮ್ಮದಿ ಅಂತ ಕೂಡ ಒಂದು ಪ್ರಶ್ನೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಕೂಡ ನೀವು ಅಂದ್ಕೊಂಡಿರ್ತೀರ. ನೆಮ್ಮದಿ ಅಂತಕ್ಕಂಥದ್ದು ಎಲ್ಲಿದೆ? ನಾವೀಗ ದರ್ಶನ್ ಸರ್ ನೋಡಿ ಬುದ್ಧಿ ಕಲಿಬೇಕಾ? ನೋಡಿ, ಜೈಲಿಗೆ ಹೋಗಬೇಕು ಅಂತಂದರೆ ನಾವು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಜೈಲಿಗೆ ಹೋಗಬೇಕಾಗುತ್ತೆ. ಜೈಲಲ್ಲಿ ಎಂಥ ನರಕ ಇರುತ್ತೆ ಅಂತ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು ಕೂಡ. ಈಗ ನೋಡಿ, ಅವರು ಒಂದು ಶ್ರೀಮಂತಿಕೆ ಐಷಾರಾಮಿ ಜೀವನದಲ್ಲಿ ಬೆಳೆದು ಬಂದಂಥವ್ರು ದರ್ಶನ್ ಸರ್. ಈಗ ಅದು ಯಾವುದೋ ಒಂದು ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಎಲ್ಲೋ ಒಂದು ಜೈಲಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮಲ್ಕೋಬೇಕು ಅಂತಂದರೆ, ಯಾವುದೋ ಒಂದು ಚಾಪೆ ದಿಂಬು ಇಲ್ಲದೇ ಮಲಗಬೇಕು ಅಂತಂದರೆ ತುಂಬ ಅದು ದುಃಖದ ಒಂದು ವಿಷಯನೇ. ಈಗ ನೋಡಿ, ಮತ್ತು ಯಾವ ದಾರಿ ಕಾಣದೆ ಈಗ ಜೈಲಲ್ಲಿ ಮುದ್ದೆ ಮುರಿಬೇಕಾದ ಒಂದು ಅನಿವಾರ್ಯತೆ ದರ್ಶನ್ ಸರ್ ಈಗ ಸಿಲುಕಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೊರಗೆ ಸ್ವತಂತ್ರ ಅಕ್ಕಿಯಂತೆ ಹಾರಾಡಿಕೊಂಡಿದ್ದ ಈಗ ದಚ್ಚು ಈಗ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾರೆ. ಅವರಿಗೆ ಸ್ಟಾರ್ ಸ್ಟೇಟಸ್ ಅನ್ನೋದು ಕೂಡ ಈಗ ತುಂಬ ಔಟಾಗ್ಬಿಟ್ಟಿದೆ. ಈಗ ನೋಡಿ, ಸ್ಟೇಟಸ್ ಅಂತಕ್ಕಂಥದ್ದು ಚಾಲೆಂಜಿಂಗ್ ಸ್ಟಾರ್ ಅನ್ನೋದಕ್ಕಿಂತ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ನಾವೇನು ಕರಿತಾ ಇದ್ವಿ ಆ ಥರ ಎಲ್ಲ ಹಿಂದೆ ಎಲ್ಲ ಇತ್ತು. ಅವ್ರಿಗೆ ಒಂದು ಬಿರುದು ತುಂಬ ಇದ್ದು ಅವ್ರಿಗೆ. ಈಗ ಆ ಬಿರುದೆಲ್ಲ ಹೇಳೋದಕ್ಕೆ ಒಂದು ಅಭಿಮಾನಿಗಳಂತಲ್ಲ, ಬೇರೆಯವರೆಲ್ಲ ಎಷ್ಟೋ ಜನ ಈಗ ಟ್ರೋಲ್ ಮಾಡ್ತಾಯಿದ್ದಾರೆ ಅವ್ರನ್ನ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು. ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬ ಟ್ರೋಲ್ ಆಗ್ತಾ ಇದ್ದಾರೆ. ಯಾಕೆಂತಂದರೆ ಟ್ರೋಲ್ ಅಂತಂದರೆ ಬ್ಯಾಡ್ ಟ್ರೋಲು ಗುಡ್ ಟ್ರೋಲ್ ಎರಡೂ ಇರುತ್ತೆ. ಬ್ಯಾಡ್ ಟ್ರೋಲ್ ಅಂತೂ ತುಂಬ ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ಅವ್ರಿಗಂತೂ ಸ್ಟಾರ್ಟಿಂಗಲ್ಲೇ 2 ಸಲ ಜೈಲಿಗೆ ಹೋಗಿದ್ರು, ಈಗ 3ನೇ ಸಲ ಜೈಲಿಗೆ ಹೋಗ್ತಾ ಇದ್ದಾರೆ. ಬರೀ ಜೀವನ ಪೂರ್ತಿ ಜೈಲಲ್ಲೇ ಅವ್ರು ಕಳೀತಾ ಇರೋದ್ರಿಂದ ಅವ್ರ ಸ್ಟೇಟಸ್ ಅಂತೂ ತುಂಬ ಹಾಳಾಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ನೋಡಿ, ಐಷಾರಾಮಿ ಜೀವನ ಅಂತೂ ಈಗ ಇಲ್ಲ ಅವ್ರಿಗಂತೂ. ಈಗ ಐಷಾರಾಮಿ ಜೀವನ ಜೈಲಲ್ಲಿ ಕೊಡೋಕ್ಕಾಗಲ್ಲ. ಹಿಂದೆ ಎಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕಾಫಿ ಸೌಲಭ್ಯ ಮತ್ತು ಸಿಗರೇಟ್ ಸೌಲಭ್ಯ, ರಾಜಾತಿಥ್ಯ ಅಂತ ನಾವೇನು ಕರಿತೀವಿ, ಅದರಲ್ಲೂ ಕೂಡ ಒಂದು ಫೋಟೋ ವೈರಲ್ ಆಗಿ ಸುಪ್ರೀಂ ಕೋರ್ಟಿಂದ ಅದನ್ನು ಆ ಫೋಟೋನ ನೋಡಿ ರಾಜಾತಿಥ್ಯ ನೀವು ಹೆಂಗೆ ಕೊಟ್ರಿ ಅಂತ ಕೂಡ ಬೇಲನ್ನ ಕ್ಯಾನ್ಸಲ್ ಮಾಡಿದರು. ಸುಪ್ರೀಂ ಕೋರ್ಟ್ ಲಾಯರ್ಗಳಾಗಲಿ ಜಡ್ಜ್ ಆಗಲಿ ಎಲ್ಲರೂ ಕೂಡ ಅದನ್ನು ನೋಡಿಬಿಟ್ಟು ಇವರು ಒಬ್ಬ ಕೊಲೆಗಾರ ಆಗಿರೋದ್ರಿಂದ ನೀವು ಆ ಬೇಲ್ ಮೇಲೆ ಇವ್ರನ್ನ ಬೇಲ್ ಕೊಡೋಂಗಿಲ್ಲ, ಇವ್ರಿಗೆ ಬೇಲ್ ಕೊಡಬೇಕು ಅಂತಂದರೆ ಇನ್ನು ಮುಂದೆ ಏನು ನಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ ಬೇಲನ್ನು ಕೊಡಬೇಕಾಗುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನವನ್ನು ಹೇಳ್ಕೊಟ್ಟಿತ್ತು. ಆದರೆ ಈಗ ನಮ್ಮ ಹೈಕೋರ್ಟ್ ಏನಿದೆ ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಹೈಕೋರ್ಟೇ ಕೂಡ ಈಗ ಬೇಲ್ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡಿದರು. ಅಷ್ಟರಲ್ಲಿ ಸುಪ್ರೀಂ ಕೋರ್ಟೇ ಎಡವಟ್ಟು ಮಾಡಿಬಿಡ್ತು ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಒಂದು ಮಾತಾಡೋಕ್ಕೂ ಕೂಡ ಈಗ ಯಾರು ಕೂಡ ಜೊತೆಗಾರರಿಲ್ಲ. ಕೊನೆಗೀಗ ಅವರ ಒಂದು ನೆಂಟಸ್ಥರು ಯಾರಾದರೂ ಅಭಿಮಾನಿಗಳು ಹೋದರೂ ಕೂಡ ಇಲ್ಲಿ ಜೈಲಲ್ಲಿ ಯಾರು ಕೂಡ ಬಿಡ್ತಾ ಇಲ್ಲ. ಒಂದು ಆಡಿದ್ದನ್ನು ಕೇಳಿಸ್ಕೊಳ್ಳು ಕೂಡ ಸಹ ಒಂದು ಅವ್ರಿಗೆ ಆಗ್ತಾ ಇಲ್ಲ. ಈಗ ಎಲ್ಲಿದೆ ನೆಮ್ಮದಿ ಅಂತ ಕೂಡ ಈಗ ನೆಮ್ಮದಿಯನ್ನು ಹುಡುಕಲು ಈಗ ಎಲ್ಲರೂ ಕೂಡ ಹೊರಟಿದ್ದಾರೆ, ಅವ್ರ ಮನೆಯವರು ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಈಗ ಲಾಸ್ಟ್ ಟೈಮ್ ದಸರಾ ಬಿಡಿಯಲ್ಲಿ ಅವ್ರದ್ದು ಒಂದು ಹೋಟೆಲ್ ಕೂಡ ಓಪನ್ ಮಾಡಿದರು ಅವ್ರ ಹೆಸರಲ್ಲೇ. ಯಾರ ಹೆಸರಲ್ಲಿ ಅಂತಂದರೆ ದರ್ಶನ್ ಸರ್ ಹೆಸರಲ್ಲೇ ನೆಮ್ಮದಿ ಹೋಟೆಲ್ ಅಂತ ಕೂಡ ಒಂದು ನೀವು ನೋಡಿರ್ಬೋದು. ಆ ಥರದ್ದು ಹೋಟೆಲ್ ಓಪನ್ ಮಾಡಿದಾಗ ತುಂಬ ನೆಮ್ಮದಿಯಾಗಿ ಕೂಡ ಊಟ ಮಾಡಿದರು.